ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಂ ಗಂ ಗಣಪತಿ ಸರ್ವಲೋಕ ವಶೀಕರಾಯ ನಮಃ. ಚೆನ್ನಾಗಿದೆ ಮಂತ್ರ ಅಲ್ವಾ? ಹೌದು. ಎಲ್ಲ ಕಡೆ ನಮ್ಮ ಒಂದು ಗೌರವ ಇರಬೇಕು. ಎಲ್ಲೇ ಹೋದರೂ ನಮಗೆ ಮಾನ ಸನ್ಮಾನ ಇತ್ಯಾದಿಗಳು ನಡಿಬೇಕು. ಸರ್, ನಮ್ಮದು ಮಾತು ನಡಿಬೇಕು ನೋಡಿ ಸರ್, ಎಲ್ಲೇ ಹೋದ್ರೂ. ಅದು ಮನೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು ಅನ್ನೋರಿಗಾಗಿ. ಅದೇ ರೀತಿ ಯಾವುದಾದ್ರೂ ಒಂದು ಪದವಿ ಇತ್ಯಾದಿಗಳು ಬೇಕು ಅನ್ನೋರಿಗೆ, ಅಧಿಕಾರ ಇತ್ಯಾದಿಗಳನ್ನು ಚಲಾಯಿಸುವ ವರ್ಗದವರಿಗೆ ಅಥವಾ ರಾಜಕೀಯ ವ್ಯಕ್ತಿಗಳಿಗೆ ಈ ಒಂದು ಪರಿಹಾರವನ್ನು ನಾನು ಕೊಡ್ತಾ ಇದ್ದೀನಿ. ರಾಜಕೀಯದಲ್ಲಿ ಬರಬೇಕು ಅಥವಾ ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋರು ಕೂಡ ಈ ಪರಿಹಾರವನ್ನು ಮಾಡ್ಬೋದು. ನಾನು ಇವಾಗ ಹೇಳಿರುವಂಥ ಮಂತ್ರವನ್ನು ಭಾನುವಾರದಿಂದ ನೀವುಗಳು ಪ್ರಾರಂಭ ಮಾಡಿ. ಪ್ರತಿನಿತ್ಯ ಕನಿಷ್ಠ ಪಕ್ಷ 21 ಅಥವಾ ಗರಿಷ್ಠ 108 ಸಲ ಆದರೂ ಈ ಒಂದು ಮಂತ್ರವನ್ನು ತಾವುಗಳು ಜಪ ಮಾಡಬೇಕಾಗತ್ತೆ. ಆಯಿತಾ? ನಿಮ್ಮದೇ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಈ ಮಂತ್ರವನ್ನು ಜಪ ಮಾಡ್ಬೋದು. ಆದರೆ ತಿಂಗಳಿಗೆ ಬರುವ 2 ಚೌತಿಯಂದು ನೆನ್ಪಿಟ್ಕೊಳ್ಳಿ. ಈ ಮಂತ್ರ ಯಾರ್ಯಾರು ಜಪ ಮಾಡ್ತಿರೋ ತಿಂಗಳಿಗೆ ಬರುವ 2 ಚೌತಿಯಂದು, ಶುಕ್ಲ ಪಕ್ಷದ ಚೌತಿ, ಕೃಷ್ಣ ಪಕ್ಷದ ಚೌತಿಯಂದು ಗಣಪತಿಯ ದರ್ಶನವನ್ನು ಮಾಡಬೇಕು. ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ದರ್ಶನವನ್ನು ಮಾಡಿ, ನಿಮ್ಮ ಹೆಸರಿನಲ್ಲಿ ಅರ್ಚನೆ ಇತ್ಯಾದಿಗಳನ್ನು ಮಾಡಿ, ಗಣಪತಿಗೆ ಗರಿಕೆಯನ್ನು ಸಲ್ಲಿಸ್ತಿರೋ, ಹೂವನ್ನು ಸಲ್ಲಿಸ್ತಿರೋ, ಏನಾದರೂ ಮಾಡಿ, ಒಟ್ಟಿನಲ್ಲಿ ಗಣಪತಿಗೆ ಏನಾದರೂ ಒಂದು ನೈವೇದ್ಯವನ್ನು ಕೊಡ್ತಿರೋ, ಒಟ್ಟಿನಲ್ಲಿ ಮಾಡಬೇಕಾಗತ್ತೆ. ಈ ಮಂತ್ರದ ಜೊತೆಗೆ ಈ ಪರಿಹಾರವನ್ನು ಕೂಡ ನೀವು ಸೇರಿಸಿ ಮಾಡಿ. ರಾಜ ಪದವಿ ಪ್ರಾಪ್ತ ಆಗ್ಬೋದು, ನಿಮ್ಗೇನಾದರೂ ಒಂದು ಅಧಿಕಾರ ಇತ್ಯಾದಿಗಳು ಸಿಗ್ಬೋದು, ಎಲ್ಲೆಡೆಯೂ ಗೌರವ ಪ್ರಾಪ್ತಿಯಾಗಿರ್ಬೋದು, ವಶೀಕರಣವಾಗಬಹುದು, ಗೊತ್ತಿಲ್ಲ. ಆದರೆ ಈ ಗಣಪತಿಯಿಂದ ಕೆಟ್ಟದ್ದಂತೂ ಆಗಲ್ಲ. ಮಾಡಿ ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ.